ನಮಸ್ತೆ, ವೆಲ್ಕಮ್ ಟು SRM ಚಾನೆಲ್. ಇಲ್ಲಿ ನೀಟ್ ಎಕ್ಸಾಮ್ ಬರ್ದಂತ ವಿದ್ಯಾರ್ಥಿಗಳಿಗೆಲ್ಲ ಗುಡ್ ನ್ಯೂಸ್. ನರೇಂದ್ರ ಮೋದಿ ಹೇಳಿದ ಮಾತನ್ನು ಕೇಳಿ ಪ್ರತಿಭಟನೆ ಸ್ವಲ್ಪ ತಣ್ಣಗಾಯ್ತು ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನಿದು ಗುಡ್ ನ್ಯೂಸ್ ಅಂತ ನೋಡ್ಕೊಂಡ್ ಬಂದ್ಬಿಡ ಬನ್ನಿ. ನಿನ್ನೆ ಒಂದು ಸ್ಕ್ರೀನ್ ವಿಡಿಯೋ ಮೂಲಕ ನರೇಂದ್ರ ಮೋದಿ ಒಂದು ಸಂದೇಶ ನೀಡಿದ್ರು ಇಡೀ ದೇಶಕ್ಕೆ. ಎಲ್ಲರಿಗೂ ಕೂಡ ನಮಗೂ ಕೂಡ ಬೇಜಾರಾಗಿದೆ. ಇಲ್ಲಿ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗ್ಬಾರ್ದಿತ್ತು. ಅದು ಬರ್ದಂತ ಲಕ್ಷಾಂತರ ಜನರು ಕೂಡ ಲಕ್ಷಾಂತರ ವಿದ್ಯಾರ್ಥಿಗಳು ಕನ್ಸನ್ನ ಹೊತ್ತಂತ ನೀಟ್ ಎಕ್ಸಾಮ್ ಅದು. ಅಂತದ್ರಲ್ಲಿ ಆ ಎಕ್ಸಾಮ್ ಈ ರೀತಿ ಆಗಿದ್ದು ತಪ್ಪಾಗಿದೆ, ನಮ್ಮಿಂದ ಕೂಡ ತಪ್ಪಾಗಿದೆ. ಆದ್ರೆ ನೀವು ಪ್ರತಿಭಟನೆ ನಡೆಸ್ತಾ ಇದ್ದೀರಾ. ಇವತ್ತು ಮಧ್ಯಾಹ್ನ ಸಂಪುಟದಲ್ಲಿ ಚರ್ಚೆಯಲ್ಲಿ ಈ ವಿಚಾರ ನಾವು ತೆಗೆದುಕೊಂಡ್ಬಿಟ್ಟು ಸೋಮವಾರ ಅಂತಿಮವಾಗಿ ನಿರ್ಣಯ ನೀಡ್ತೀವಿ. ಅದಕ್ಕೋಸ್ಕರ ನೀವು ಅಷ್ಟುವರೆಗೂ ಸಹಕರಿಸಿ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಇಲ್ಲಿ ಒಂದು ವಿಡಿಯೋ ಮೂಲಕ ಎಲ್ಲರಿಗೂ ಕೂಡ ದೇಶಕ್ಕೆ ಹೇಳಿದ್ರು. ಆಗ ವಿಡಿಯೋನ ನೋಡ್ಬಿಟ್ಟು ಎಲ್ಲರೂ ಕೂಡ ಪ್ರತಿರೋಧಕ್ಕೆ ಸ್ವಲ್ಪ ಒಬ್ಬೊಬ್ರು ಈಡಾದ್ರು ಅಂತಾನೆ ಹೇಳ್ಬೋದು. ಸರಿ, ನಾವೇನು ಸುಮ್ನೆ ಇರ್ತೀವಿ. ಆದ್ರೆ ಅಲ್ಲಿ 16 ಜನ ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ನೀಟ್ ಎಕ್ಸಾಮ್ ಇಂದ. ಈ ರೀತಿ ಹೇಳೋದ್ರಿಂದ ಈಗ ಬಂದ್ಬಿಡ್ತಾರ ಅವರೆಲ್ಲ ಅಂತಾನು ಕೂಡ ಇಲ್ಲಿ ಕಾಂಗ್ರೆಸ್ ಪಾರ್ಟಿನೂ ಕೂಡ ವಾದ ಮಾಡ್ತು. ಅದೇ ರೀತಿನೇ ಇಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಾರ್ಟಿದು ಒಂದೇ ಒಂದು ಆಗಿತ್ತು. ಮೊದ್ಲಿಂದನೂ ಕೂಡ ಅವ್ರ ಮೇಲೆ ಒಂದೇ ಸೇಡಿತ್ತು. ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಏನಾದ್ರೂ ಮಾಡ್ಬಿಟ್ಟು ರಾಜೀನಾಮೆ ಕೊಡಿಸ್ಲೇಬೇಕು ನೀವು. ಯಾಕಂತಂದ್ರೆ ಅವರಿಂದನೇ ಶಿಕ್ಷಣ ಅಧಿಕಾರಿಯಿಂದನೇ ಈ ರೀತಿ ಮೋಸ ಆಗಿರೋದು. ಅವರೆಲ್ಲ ಮುಂಚೆನೆ ಜಾಗೃತರಾಗಿದ್ರೆ ಈ ತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇರಲಿಲ್ಲ. ನೀಟ್ ಎಕ್ಸಾಮ್ ಬರ್ದಿರೋದು ಸುಮಾರು 22 ಲಕ್ಷ ಮಕ್ಕಳು, ಅದಕ್ಕಿಂತ ಜಾಸ್ತಿನೇ ಇದ್ದಾರೆ. ಅಂತ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದ್ಬಿಟ್ಟು ಪ್ರತಿಭಟನೆ ಮಾಡಿದ್ರೆ ನೀವು ತಡ್ಕೊಂತೀರಾ? ಇಲ್ಲ ಅಲ್ವಾ? ಅದಕ್ಕೋಸ್ಕರ ನೀವು ನಮ್ಮನ್ನ ಏನಾದ್ರೂ ಮಾಡ್ಬಿಟ್ಟು ಈಗ ನಾವು ಮೊನ್ನೆ ಕೋರ್ಟ್ಗೆ ಹೋಗಿದ್ರೆ ಕೂಡ ಅಲ್ಲಿ ವಿಡಿಯೋ ಕ್ಯಾಸೆಟ್ ಅಲ್ಲಿ ನೋಡಿ ಬೇಕಾದ್ರೆ ಮಕ್ಕಳೆಲ್ಲ ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಾರ್ಟಿ ತೋರಿಸಿದ್ರೆ ಕೂಡ ಆ ಕೋರ್ಟ್ ಹೇಳ್ತಂತೆ ಜಡ್ಜು ನನ್ಗೆ ಅಷ್ಟು ವಿಡಿಯೋ ನೋಡೋಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಇನ್ನೂ ಸ್ವಲ್ಪ ಎದ್ ನಿಂತ್ಕೊಂಡಿದೆ ಅಂತಾನೆ ಹೇಳ್ಬೋದು. ನರೇಂದ್ರ ಮೋದಿಗೆ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಮಾತ್ರ ನೀವು ರಾಜೀನಾಮೆ ಕೊಡಿಸ್ಲೇಬೇಕು. ನಾವು ಮಾತ್ರ ಸುಮ್ನೆ ಬಿಡಲ್ಲ, ಪ್ರತಿಭಟನೆ ನಿಲ್ಸೋದೇ ಇಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ಕಡೆನೂ ಕೂಡ ಇಲ್ಲಿ ಮುಗಿಬಿದ್ದಿದ್ದಾರೆ. ಯಾಕಂತಂದ್ರೆ ನೀಟ್ ಎಕ್ಸಾಮ್ ಅಂದ್ರೆ ಸಾಮಾನ್ಯ ಎಕ್ಸಾಮ್ ಅಲ್ವೇ ಅಲ್ಲ. ಇದು ಸಾಮಾನ್ಯ ಎಕ್ಸಾಮ್ ಪೇಪರ್ ಲೀಕ್ ಆದ್ರೇನೆ ಎಷ್ಟೆಲ್ಲ ಇದು ಮಾಡ್ತಾರೆ. ಅಂತದ್ರಲ್ಲಿ ನೀಟ್ ಎಷ್ಟೋ ಕನ್ಸು ಹೊತ್ತಂತ ಎಷ್ಟು ರಾತ್ರಿಗಳು ಇದು ಮಾಡಿರ್ತಾರೆ, ಮಕ್ಕಳು ಓದ್ಕೊಂಡಿರ್ತಾರೆ. ಎಷ್ಟು ಹಗ್ಲೆಲ್ಲ ಓದ್ಕೊಂಡು ರಾತ್ರಿ ಎಲ್ಲ ಓದ್ಕೊಂಡು ಫ್ಯಾಮಿಲಿಯಿಂದ ದೂರ ಇದ್ಬಿಟ್ಟು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಬಿಟ್ಟು ಟ್ರೈನಿಂಗ್ ತಗೊಂಡು ಓದ್ಕೊಂಡಿರ್ತಾರೆ. ಅದಕ್ಕೆಲ್ಲ ಇವಾಗ ಯಾರು ಕೊಡ್ತಾರೆ? ನೀವು ಆಮೇಲೆ ಏನೋ ಮಾಡಿದ್ರಿ, ಅದು ಇದು ಎಲ್ಲ ರಿಸಲ್ಟ್ ಬಂತು, ಮತ್ತೆ ಆ ಎಕ್ಸಾಮ್ ನ ಕ್ಯಾನ್ಸಲ್ ಮಾಡಿದ್ರಿ. ಅದ್ರಲ್ಲಿ ಫೇಲ್ ಆದವರು ನೀವು ಫೇಲ್ ಅಂತ ಕೊಟ್ರಿ, ಮತ್ತೆ ಇನ್ನೊಂದ್ ಬರೀ ಪಾಸ್ ಆಗಕ್ ಆಗದೆ ಇರ್ಬೋದು ಒಬ್ಬೊಬ್ಬ ಮಕ್ಳಿಗೆ. ಅದರಿಂದ ಎಷ್ಟು ಜನ ಸೂಸೈಡ್ ಆದ್ರು? 16 ಜನ ಮಕ್ಳು ಸೂಸೈಡ್ ಆಗಿದ್ದಾರೆ. ಅವ್ರ ಫ್ಯಾಮಿಲಿಗೂ ಈಗ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅಂತ ಫ್ಯಾಮಿಲಿಗೆ ನೀವು ಇವಾಗ ಏನ್ ಮಾಡಕ್ ಬರುತ್ತೆ? ಆ ಮಕ್ಕಳನ್ನ ವಾಪಸ್ ತಂದ್ಕೊಡಕ್ ಬರುತ್ತಾ ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಜೋರಾಗಿನೇ ನಡೀತಾ ಇದೆ ಅಂತಾನೆ ಹೇಳ್ಬೋದು ಕಾಂಗ್ರೆಸ್ ಪಾರ್ಟಿಯಿಂದ. ಹಾಗೇನೆ ಇಲ್ಲಿ ನರೇಂದ್ರ ಮೋದಿ ಸ್ಪಷ್ಟತೆ ನೀಡಿದ್ದಾರೆ. ಸರಿ, ಆಗೋಗಿದೆ, ನಮ್ಮಿಂದ ತಪ್ಪಾಗಿದೆ ಅಂತಾನೆ ಹೇಳ್ತಾ ಇದೀವಲ್ವಾ. ಪೇಪರು ಲೀಕ್ ಆಗಿರೋದು ತಪ್ಪೆ, ವಿದ್ಯಾರ್ಥಿಗಳ ಶ್ರಮ ಇದೆ. ಪೇಪರು ಆ ತರ ಲೀಕ್ ಆಗ್ಬಾರ್ದಿತ್ತು, ಆದ್ರೆ ಲೀಕ್ ಆಗ್ಬಿಟ್ಟಿದೆ. ಆದ್ರೆ ಕೂಡ ನಾವು ಮತ್ತೆ ರೀ ಎಕ್ಸಾಮ್ ನಡೆಸಿದ್ವಿ. ಮತ್ತೆ ರೀ ಎಕ್ಸಾಮ್ ನಡೆಸ್ಬಿಟ್ಟು ಒಂದೇ ತಿಂಗಳಲ್ಲಿ ರಿಸಲ್ಟ್ ಕೊಟ್ವಿ ಅಲ್ವಾ ನೀಟ್ದು. ಈಗ ಮತ್ತೆ ಪ್ರತಿಭಟನೆ ಯಾಕೆ ಇದೆಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನರೇಂದ್ರ ಮೋದಿ ಕೇಳ್ತಾ ಇದ್ರೆ, ಆಗ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಹೇಳಿದೆ, ಆ ಎಕ್ಸಾಮ್ ನೀವು ರದ್ದು ಮಾಡಿದ್ರಿ ಅಲ್ವಾ, ರದ್ದು ಮಾಡಿ ಎಕ್ಸಾಮ್ ಅಲ್ಲಿ ಎಷ್ಟು ಜನ ಪಾಸ್ ಆಗಿದ್ರು, ಮತ್ತೆ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರು. ಆ ಎಕ್ಸಾಮ್ ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರು. ಆ ಮಕ್ಕಳನ್ನ ಏನಂತ ಮಾಡಕ್ಕಾಗುತ್ತೆ? ನೀವು ಈಗ್ಲಿಂದಾದ್ರೂ ನೀವು ಶಿಕ್ಷಣವನ್ನ ಕರೆಕ್ಟ್ ಆಗಿ ಜಾರಿಗೆ ತರಲೇಬೇಕು. ಇಲ್ಲ ಅಂತಂದ್ರೆ ನಾವು ಮಾತ್ರ ಸುಮ್ನೆ ಬಿಡಲ್ಲ. ಇಲ್ಲ ಅಂತಂದ್ರೆ ಇದು ನರೇಂದ್ರ ಮೋದಿ ಅವರು ನೀವು ಕೂಡ ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಹಾಗೇನೆ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಇಬ್ರು ಕೂಡ ಒಂದಾಗ್ಬಿಟ್ಟು ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸುಮಾರು ವಿದ್ಯಾರ್ಥಿಗಳು ಇಲ್ಲಿ ಕರ್ನಾಟಕದಿಂದ ತಮಿಳುನಾಡು, ಆಂಧ್ರ ಪ್ರದೇಶ್ ಎಲ್ಲ ಕಡೆಯಿಂದನೂ ಕೂಡ ದೆಹಲಿ ಸಂಪುಟಕ್ಕೆ ಹೋಗಿದ್ದಾರೆ. ಇಲ್ಲಿ ಜಂತರ್ ಮಂತರ್ ಅಲ್ಲೂ ಕೂಡ ತುಂಬಾನೇ ಪ್ರತಿಭಟನೆ ನಡೀತಾ ಇದೆ. ಇಲ್ಲಿ ಆಲ್ರೆಡಿ ಮೊನ್ನೆಯಿಂದನೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಜಂತರ್ ಮಂತರ್ ಅಲ್ಲಿ ಪ್ರತಿಭಟನೆ ನಡೆಸ್ತಾನೆ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಅವರು ಅಂತಾನೆ ಹೇಳ್ಬೋದು. ಇದಕ್ಕೆಲ್ಲ ಸಾಥ್ ಕೊಡ್ತಾ ಇರೋದು ವಿದ್ಯಾರ್ಥಿ ಕೂಡ ಹೌದು. ನಮ್ಗೆ ಯಾರು ದಿಕ್ಕಿರ್ಲಿಲ್ಲ ಇಷ್ಟು ದಿನ, ಈಗ ನಮ್ಗೆ ಪ್ರತಿಭಟನೆ ಮಾಡೋ ಅಧಿಕಾರ ಇದೆ. ಯಾಕಂದ್ರೆ ನಮ್ಗೆ ಆತರ ಮೋಸ ಆಗಿದೆ, ನಾವು ಮಾತ್ರ ಸುಮ್ನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯಿಂದನೂ ಕೂಡ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರ್ದಂತ ವಿದ್ಯಾರ್ಥಿಗಳು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸುಮಾರಷ್ಟು ಜನ ಹೋಗಕ್ ಆಗದೆ ಇರುವಂತ ವಿದ್ಯಾರ್ಥಿಗಳು ಇರ್ತಾರೆ, ಸ್ವಲ್ಪ ದೂರದಿಂದಿರ್ತಾರೆ, ಸ್ವಲ್ಪ
ಬಡವ ಫ್ಯಾಮಿಲಿಯಿಂದ ಇರ್ತಾರೆ ಅಂತವರೆಲ್ಲ ಸುಮ್ನೆ ಮನೇಲೇ ಇದ್ದಾರೆ ಅಂತ ಹೇಳ್ಬೋದು. 22 ಲಕ್ಷ ಮಂದಿ ಏನು ಪ್ರತಿಭಟನೆಗೆ ಹೋಗಿಲ್ಲ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಹೋದ್ರೆ ಅಲ್ಲಿ ದೆಹಲಿ ಸಂಪುಟನೇ ತಡ್ಕೊಳ್ಳಲ್ಲ ಅಂತಾನೆ ಹೇಳ್ಬೋದು. ಆಲ್ರೆಡಿ ಇಲ್ಲಿ ಪೊಲೀಸರಿಗೆಲ್ಲ ಇದಾಗ್ಬಿಟ್ಟಿದೆ, ತಲೆ ಕೆಟ್ಟೋದಂಗ ಆಗ್ಬಿಟ್ಟಿದೆ. ಎಷ್ಟಪ್ಪ ಭದ್ರತೆ ಮಾಡೋದು ಇವ್ರಿಗೆ, ಏನ್ ಮಾಡಿದ್ರೆ ಕೂಡ ಇಲ್ಲಿ ಸಂಪುಟನೇ ನುಗ್ಗೋ ತರ ಇದಾರೆ ಇವರು ಅಂತ ಹೇಳ್ಬಿಟ್ಟು ತುಂಬಾನೇ ಟೆನ್ಷನ್ ತಗೊಂಡ್ಬಿಟ್ಟು ಪೊಲೀಸರು ಆಲ್ರೆಡಿ ಹಲವಾರು ವಿಧಾನದಲ್ಲಿ ಇಲ್ಲಿ ಭದ್ರತೆನ ನಡೆಸ್ತಾ ಇದ್ದಾರೆ. ಆದ್ರೆ ಕೂಡ ನಮ್ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾತ್ರ ನಿಲ್ಸೇ ಇಲ್ಲ ಅಂತಾನೆ ಹೇಳ್ಬೋದು. ಇದಕ್ಕೊಂದು ಪರಿಹಾರ ಕೊಡೋವರೆಗೂ ಕೂಡ ನಾವು ಮಾತ್ರ ಸುಮ್ನೆ ಬಿಡಲ್ಲ, ಅದರಲ್ಲಿ ನಮ್ಮ ಪರಿಶ್ರಮ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾರ್ಥಿಗಳು ಆಗಿರ್ಬೋದು, ಕೆಲವೊಂದು ಪಾರ್ಟಿಗಳಾಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮೋದಿ ಅವರು ಅದೇ ಇದಕ್ಕೆ ಸ್ಪಷ್ಟತೆ ನೀಡುವರ ಪ್ರಕಾರ ಸೋಮವಾರ ಮಧ್ಯಾಹ್ನದ ಒಳಗಡೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಕಾದಿದೆ ಅಂತಾನೆ ಇಲ್ಲಿ ಹೇಳಿದ್ದಾರೆ. ನೋಡ್ಬೇಕಾಗುತ್ತೆ ಇಲ್ಲಿ ಕಾದ್ಬಿಟ್ಟು ಇವತ್ತು ಮಧ್ಯಾಹ್ನ ಇಲ್ಲಿ ಶುಕ್ರವಾರ ಮಧ್ಯಾಹ್ನ ಕೂಡ ಚರ್ಚೆಗೆ ಈ ವಿಚಾರ ಒಳಪಡಿಸ್ಕೊಂತಾರೆ. ಹಾಗೇನೆ ಇಲ್ಲಿ ಫೈನಲ್ ಆಗಿ ಸೋಮವಾರ ಈ ಚರ್ಚೆಗೆ ಫಲಿತಾಂಶ ಬಂದ್ಬಿಡುತ್ತೆ. ಇದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಹೇಳಿರೋ ಪ್ರಕಾರ ಎಲ್ಲರೂ ಕೂಡ ಇದನ್ನ ಗುಡ್ ನ್ಯೂಸ್ ಕಾಯ್ಬೇಕಾಗಿದೆ ಅಷ್ಟೇನೆ. ಆದ್ರೆ ಇದರಲ್ಲಿ ವಿದ್ಯಾರ್ಥಿಗಳು ಇದು ಸೂಸೈಡ್ ಮಾಡ್ಕೊಂಡ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಬರೇ ಜೀವ ಹೋದ್ರೆ ಮತ್ತೆ ಜೀವ ಬರೋಕ್ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಜೀವ ಅಮೂಲ್ಯ. ಮತ್ತೆ ನೀಟ್ ಎಕ್ಸಾಮ್ ಬರೆಯೋ ಅವಕಾಶ ಕೊಟ್ಟರು ಕೂಡ ಈಗ ಮತ್ತೆ ಜೀವ ಅಂತೂ ಅವ್ರು ಬಂದ್ಬಿಟ್ಟು ಬರೆಯಕ್ಕಾಗಲ್ಲ. ಅದಕ್ಕೋಸ್ಕರ ಯಾವುದೇ ಒಂದು ವಿದ್ಯಾರ್ಥಿ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಎಕ್ಸಾಮ್ ಫೇಲ್ ಆಯ್ತು, ಏನೋ ಒಂದು ಆಯ್ತು ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದು ಅದು ದೊಡ್ಡತನ ಅಂತಾನೆ ಎಲ್ಲರೂ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈಗ ನರೇಂದ್ರ ಮೋದಿ ಮಾತು ಕೊಟ್ಟಿರೋ ಪ್ರಕಾರ ಸೋಮವಾರ ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನೋ ತರ ಯಾವ್ದಾದ್ರು ಒಂದು ವಿಚಾರ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಈ ಪ್ರತಿಭಟನೆ ಮತ್ತೆ ಇದೇ ತರನೇ ಮುಂದುವರಿಯುತ್ತೆ ಅಂತಾನೆ ಇಲ್ಲಿ ಪ್ರತಿಭಟನಾಕಾರರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನೋಡ್ಬೇಕು ಫ್ರೆಂಡ್ಸ್ ಏನಾಗುತ್ತೆ ಸೋಮವಾರ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್.